Hi, hello, my dear children. Today's topic: convert improper fractions into the mixed fractions. ನಾನಿಲ್ಲಿ ಒಂದು ಇಂಪ್ರಾಪರ್ ಫ್ರ್ಯಾಕ್ಷನನ್ನು ತಗೊಂಡಿದ್ದೀನಿ. 10/3 ಇದು ಒಂದು ಇಂಪ್ರಾಪರ್ ಫ್ರ್ಯಾಕ್ಷನ್. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಡಿನಾಮಿನೇಟರ್ 3ಇಂದ ನ್ಯೂಮರೇಟರ್ 10 ನಾವು ಡಿವಿಷನ್ ಮಾಡ್ಕೋಬೇಕಾಗತ್ತೆ. 3 ಡಿವೈಡೆಡ್ ಬೈ 10. 3 3s are 9. 10 minus 9 1. ಇಲ್ಲಿ ಕ್ವಾಶಂಟ್ 3 ಇದೆ, ರಿಮೈಂಡರ್ 1 ಇದೆ, ರಿಮೈಂಡರ್ 1, ಡಿವೈಸರ್ 3. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ನಲ್ಲಿ ಬರಿಬೇಕಾದ್ರೆ ಕ್ಯೂ ಆರ್ ಬೈ ಡಿ ಈ ಫಾರ್ಮಲ್ಲಿ ಬರ್ಕೋಬೇಕು. ಇವಾಗ ಕ್ಯೂ ಅಂದರೆ ಕ್ವಾಶಂಟ್. ಎಷ್ಟಿದೆ ಕ್ವಾಶಂಟ್? 3. ಆ 3ಯನ್ನು ನಾವು ಓಲ್ ನಂಬರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ರಿಮೈಂಡರ್ 1 ಇಲ್ಲಿ ಉಳ್ಕೊಂಡಿರತ್ತಲ್ಲ, ಅದನ್ನು ನಾವು ರಿಮೈಂಡರ್ ಅಂತೀವಿ. ಆ 1ಅನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ಮತ್ತು ಡಿವೈಸರ್, ಯಾವ ನಂಬರ್ ಡಿವೈಡ್ ಮಾಡಿರುತ್ತೆ ಆ ನಂಬರನ್ನು ನಾವು ಡಿವೈಸರ್ ಅಂತ ಹೇಳ್ತೀವಿ. ಆ ನಂಬರ್ 3 ಇದೆ, ಅದನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊತೀವಿ. ಇವಾಗ ಇಲ್ಲೊಂದು ಫಾರ್ಮ್ ಕ್ರಿಯೇಟ್ ಆಯ್ತಲ್ಲ, ಇದನ್ನೇ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಇವಾಗ 10/3 ಇದರ ಮಿಕ್ಸ್ಡ್ ಫ್ರ್ಯಾಕ್ಷನ್ 3 1/3. ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ 23/9 ಇದೆ. 9ಇಂದ 23ಯನ್ನು ಡಿವೈಡ್ ಮಾಡ್ಕೊಳ್ಳೋಣ. 9 2s are 18. 23 minus 18 5. ಇಲ್ಲಿ ಕ್ವಾಶಂಟ್ 2 ಇದೆ, ರಿಮೈಂಡರ್ 5 ಇದೆ, ಮತ್ತು ಡಿವೈಸರ್ 9 ಇದೆ. ಇದನ್ನು ನಾವು ಕ್ಯೂ ಆರ್ ಬೈ ಡಿ ಈ ಫಾರ್ಮಲ್ಲಿ ಬರೆದಾಗ ಕ್ವಾಶಂಟ್ 2 ಇದೆ, ಅದನ್ನು ನಾವು ಓಲ್ ನಂಬರ್ ಪ್ಲೇಸ್ನಲ್ಲಿ ಬರ್ಕೊತೀವಿ. ರಿಮೈಂಡರ್ 5 ಅದನ್ನು ನಾವು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ಡಿವೈಸರ್ 9 ಅದನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ಸೊ 23/9 ಇದರ ಮಿಕ್ಸ್ಡ್ ಫ್ರ್ಯಾಕ್ಷನ್ 2 5/9. ಅದೇ ರೀತಿ ಮತ್ತೊಂದು ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ 22/3 ಇದೆ. 3ಇಂದ 22ಅನ್ನು ನಾವು ಡಿವೈಡ್ ಮಾಡ್ಕೊಳ್ಳೋಣ. 3 7s are 21. ಸೊ 22 minus 21 1. ಇವಾಗ ಕ್ವಾಶಂಟ್ 7 ಇದೆ, ರಿಮೈಂಡರ್ 1 ಇದೆ, ಡಿವೈಸರ್ 3 ಇದೆ. ಸೊ ನಾವಿದನ್ನು ಕ್ಯೂ ಆರ್ ಬೈ ಡಿ ಈ ಫಾರ್ಮಲ್ಲಿ ಬರೆದಾಗ ಕ್ಯೂ ಕ್ವಾಶಂಟ್ ಏನಿದೆ 7 ಅದು ಓಲ್ ನಂಬರ್ ಪ್ಲೇಸ್ನಲ್ಲಿ ಬರುತ್ತೆ. ಆರ್ ರಿಮೈಂಡರ್ 1 ಇಲ್ಲಿ ಉಳಿದಿದೆಯಲ್ಲ ರಿಮೈಂಡರ್ 1 ಅದು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರುತ್ತೆ. ಡಿವೈಸರ್ 3 ಅದು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರುತ್ತೆ. ಸೊ 22/3 ಈಕ್ವಲ್ 7 1/3 ಅಂದರೆ 22/3 ಇದರ
ಮಿಕ್ಸ್ಡ್ ಫ್ರ್ಯಾಕ್ಷನ್ 7 1/3. ಇವಾಗ ಲಾಸ್ಟ್ ಒನ್ನನ್ನು ನೋಡೋಣ. 7/3. 3ಇಂದ 7ಅನ್ನು ಡಿವೈಡ್ ಮಾಡ್ಕೊಳ್ಳೋಣ. 3 2s 6. 7 - 6 1. ಇಲ್ಲಿ ಕ್ವಾಶೆಂಟ್ 2 ಇದೆ, ರಿಮೈಂಡರ್ 1 ಇದೆ, ಡಿವೈಸರ್ 3 ಇದೆ. ಇದನ್ನು ನಾವು QR/D ಈ ಫಾರ್ಮಲ್ಲಿ ಬರೆದಾಗ ಕ್ವಾಶೆಂಟಲ್ಲಿ ಇರ್ತಕ್ಕಂಥದ್ದು 2 ಇದೆ, ಅದನ್ನು ಓಲ್ ನಂಬರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ರಿಮೈಂಡರ್ 1 ಇದೆ, ಅದನ್ನು ನ್ಯೂಮರೇಟರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ಡಿವೈಸರ್ 3 ಇದೆ, ಅದನ್ನು ನಾವು ಡಿನಾಮಿನೇಟರ್ ಪ್ಲೇಸ್ನಲ್ಲಿ ಬರ್ಕೊತಾ ಇದ್ದೀವಿ. ಸೊ 7/3 ಇದರ ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ 2 1/3 ಆಗತ್ತೆ. ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.